ಇವತ್ತೊಂದು ಎಕ್ಸ್ಟ್ರಾಆರ್ಡಿನರಿ ವಿಡಿಯೋ ತಂದಿದ್ದೀನಿ, ನೋಡ್ಕೊಂಡು ಬನ್ನಿ. ಆ ವಿಡಿಯೋ ಬಗ್ಗೆ ಮಾತಾಡೋಣ. हाँ जी, कितना 200 किस चीज का? बॉर्डर ओनली एक ही तेलंगाना का। बॉर्डर बंद नहीं है, बॉर्डर बंद नहीं है, उधर आरटीओ बंद है, इधर ओनली पूरा तेलंगाना का एक बॉर्डर। अच्छा ये चालू कर रखा है। हाँ। आप कौन हो, क्या नाम है आपका? हाँ? आपका नाम क्या है? देखो आपका नाम क्या है, बोलो। आपका नाम क्या है? देखो जी, आप बता रहे हो ना एक तेलंगाना का एक बॉर्डर चालू है। ये मतलब नहीं है, ठीक है? लो ये इनका कोई नाम नहीं है, आपकी नेम प्लेट क्यों नहीं है? अधिकारी कौन है यहाँ? चलो बात करो मेरी। जी उधर हाँ अधिकारी 200 रुपये मांगे ना आपने, राइट? 200 रुपये मांगे? पैसा नको नहीं मांगे? ಈ ಘಟನೆ ನಡೆದಿರೋದು ಆಂಧ್ರ ಬಾರ್ಡ್ರಲ್ಲಿ. ಈಗ ಲಾರಿ ಡ್ರೈವರ್ಸ್ಗಳೆಲ್ಲ ಹೋಗ್ಬೇಕಾದ್ರೆ ನಾರ್ಮಲಾಗಿ ಎಲ್ಲ ಸೈಡ್ ಎಲ್ಲ ಸ್ಟೇಟಲ್ಲೂ ಬಾರ್ಡ್ರಲ್ಲಿ ಹಫ್ತಾ ವರ್ಷದಲ್ಲಿ ಮಾಡ್ತಾರೆ. ಯಾವುದೇ ಗೌರ್ಮೆಂಟ್ ರೂಲ್ಸ್ ಇಲ್ಲ, ಏನಿಲ್ಲ, ಅವ್ರ ಖರ್ಚಿಗೋಸ್ಕರ. ಅವ್ರ ಹತ್ರ ಕೇಳಬೇಕಾದ್ರೆ ಇವರು ಟ್ರಕ್ ಡ್ರೈವರು ವೀಡಿಯೋ ಮಾಡ್ಕೊಂಡಿದ್ದಾನೆ ಎಲ್ಲ. ಆ ವಿಡಿಯೋ ನೀವೆಲ್ಲ ನೋಡಿರ್ತೀರ, ಅರ್ಥ ಆಗಿರುತ್ತೆ ಮ್ಯಾಕ್ಸಿಮಮ್. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತಿಲ್ಲ. ದುಡ್ಡು ಕೇಳೋಕ್ಕೆ ಟ್ರೈ ಮಾಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ. ಆ ಕ್ಯಾಮ್ರಾ ತೊಗೊಂಡು ನಿಮ್ಮ ಹೆಸರೇನು, ಯಾವ ಬ್ಯಾಚು, ಎಲ್ಲಿಂದ, ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳಿದ ಮೇಲೆ ಸ್ವಲ್ಪ ಡರ್ ಆಗಿದ್ದಾನೆ, ಹೆದರ್ಕೊಂಡು ಪೈಸೆ ಗೀಸೆ ಏನು ಬೇಡ, ಪೈಸೆ ಗೀಸೆ ನಕ್ಕೋಜಿ ಅಂತ ಡೈಲಾಗ್ ಹೊಡೆದಿದ್ದಾನೆ. ಅದಾದಮೇಲೆ ಅದ್ರ ಹಿಂದೆ ಬಂದಂಥ ಡ್ರೈವರ್ಸು ಕೂಡ ಎಲ್ಲರೂ ಸ್ಟಾಪ್ ಮಾಡಿದ್ದಾನೆ. ಇದ್ರ ಮುಖಾಂತರ ನಾನು ಏನು ಹೇಳ್ತೀನಿ ಅಂತಂದರೆ, ಈಗ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು ಎಲ್ಲ ಕಡೆ ಡ್ರೈವರ್ಸು, ಯಾರ್ಯಾರು ಲಾರಿ ಡ್ರೈವ್ ಮಾಡ್ತಿದ್ದೀರಾ ಎಲ್ಲ ಟ್ರಕ್ ಡ್ರೈವರ್ಸ್ ಇರ್ಬೋದು, ಈವನ್ ಈ ಟಿ ಡ್ರೈವರ್ಸ್ ಇರ್ಬೋದು, ಯಾರು ಬೇಕಾದರೂ ಇಂಟರ್ಸಿಟಿಗೆ ಟೂರಿಗೆ ಅಲ್ಲೆಲ್ಲ ಹೋಗ್ತಾ ಇರ್ತಿರಲ್ಲ, ಎಲ್ಲರೂ ಒಂದು ಕ್ಯಾಮ್ರಾ ಮಸ್ಟಾಗಿ ಬೈ ಮಾಡಿ. ಯಾಕಂತಂದರೆ ಇಂಥ ನನ್ನ ಮಕ್ಕಳು ಎಲ್ಲ ಕಡೆ ಇರ್ತಾರೆ. ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ಇರ್ತಾರೆ. ಅದನ್ನು ನೀವು ಮ್ಯಾಕ್ಸಿಮಮ್ ಕ್ಯಾಮ್ರಾನ ಹೋಲ್ಡ್ ಮಾಡೋಕ್ಕೆ ಕಲ್ತ್ಕೊಳ್ಳಿ. ನಿಮಗೇನು ಮಾತಾಡೋದೇನು ಬೇಡ, ನೀವು ಮಾತಾಡಿ ಕ್ಯಾಮ್ರಾ ಆನ್ ಮಾಡಿಕೊಂಡು ಏನು ಮಾತಾಡಬೇಕು ಅದು ಮಾತಾಡಿ. ಆವಾಗ ಸ್ವಲ್ಪ ಹೆದರ್ತಾರೆ. ಒಂದೊಂದು ಗಡಿಗೂ 200 ರೂಪಾಯಿ ಲೆಕ್ಕ ಹಾಕಿದ್ರು ಎಷ್ಟು ಸಾವಿರ, ಎಷ್ಟು ಲಕ್ಷ ಬರುತ್ತೆ ಲೆಕ್ಕ ಹಾಕಿ. ಇವ್ರಿಗೆ ಸಂಬಳನೂ ಕೊಡಬೇಕು, ಈ ಥರ ಮಧ್ಯದಲ್ಲಿ ಈ ಥರ ಚಮಚಾಗಿರಿ ಮಾಡೋಕ್ಕೂ ದುಡ್ಡು ಕೊಡಬೇಕು ಅಂತಂದರೆ ಮತ್ತು ಇನ್ವೆಸ್ಟ್ ಮಾಡಿದವ್ರ ಕತೆ ಏನು? ಈಗ ಹೇಳ್ತಾರೆ ಕೆಲವರು ಕಮೆಂಟ್ ಬಾಕ್ಸಲ್ಲಿ, ನೀವು ದೊಡ್ಡ ದೊಡ್ಡ ಮಂತ್ರಿಗಳು ಅವ್ರನ್ನೆಲ್ಲ ಕೇಳಲ್ಲ, ಇವ್ರನ್ನೆಲ್ಲ ಕೇಳ್ತೀರ ಅಂತ. ಅಣ್ಣ, ಮನುಷ್ಯ ಎಡುವುದು ಸಣ್ಣ ಸಣ್ಣ ಕಲ್ಲಿಂದ, ದೊಡ್ಡ ದೊಡ್ಡ ಬಂಡೆಯಿಂದ ಅಲ್ಲ, ಆಯಿತಾ? ಈ ಥರ ಸಣ್ಣ ಸಣ್ಣ ಕಲ್ಲುಗಳನ್ನ ಕಿತ್ತಾಕ್ಬಿಟ್ರೆ ದೊಡ್ಡ ಕಲ್ಲನ್ನ ಕೀಳಕ್ಕೆ ಈಸಿ ಆಗುತ್ತೆ. ಇಷ್ಟೇ ನಾನು ಹೇಳೋದು. ಅರ್ಥ ಆಗಿರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿದೆ ಕೆಳಗಡೆ ಕಮೆಂಟ್ ಮಾಡಿ. ನಮಸ್ಕಾರ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.